ಸಚಿವ ಕೃಷ್ಣ ಬೈರೇಗೌಡ ಅವರ ಈ ಒಂದು ಕಾರ್ಯಾಚರಣೆಯನ್ನ ಹುಮ್ಮಸ್ಸಿನಿಂದ ಬೆಂಬಲಿಸ್ತಾ ಇರುವಂತಹ ಪಾದಾಚಾರಿಗಳಿಗೂ ಕೂಡ ನಾನು ಇನ್ನೊಂದು ಬದುಕನ್ನ ತೋರಿಸುವಂತಹ ಪ್ರಯತ್ನವನ್ನ ಪಡ್ತೀನಿ. ಯಾಕಂತ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ದುಡಿತಾ ಇರುವಂಥದ್ದು ಅವರ ಪ್ರತಿನಿತ್ಯದ ಊಟಕ್ಕೋಸ್ಕರ. ಅದಕ್ಕೆ ನೀವು ಬ್ರೇಕ್ ಹಾಕೋದಕ್ಕೆ ಹೋಗ್ತೀರಾ ಅಂತ ಅಂದ್ರೆ ಹೌದು, ನಮ್ಗೆ ಯಾರಿಗೂ ತೊಂದರೆ ಆಗೋದಿಲ್ಲ, ಆರಾಮಾಗಿ ಓಡಾಡಬಹುದು, ಎಲ್ಲವೂ ಸರಿ. ಆದ್ರೆ ಇವರ ಬದುಕಿಗೆ ಯಾರು ಹೊಣೆಗಾರರು? ಅವರ ಮುಂದಿನ ಬದುಕನ್ನ ಯಾರು ನಡೆಸ್ತಾರೆ? ನಾನು ಇಲ್ಲಿರುವಂತವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಬಡವ್ರ ಬಗ್ಗೆ ಎಲ್ಲಿಂದ ಬದುಕೋದು? ನಾವು 50 ವರ್ಷನ ಇಲ್ಲಿ ಇದ್ದೀವಿ. 50 ವರ್ಷನ ಇದೇ ಜೀವನ. ನಮ್ಗೆ ಯಾವ ಮಕ್ಳು ಮರಿ ತಂದಾಕೋರು ಏನಿಲ್ಲ. ನಮ್ಮನ್ನ ಖಾಲಿ ಮಾಡಿಸಿ ಇನ್ನೇನ್ ಮಾಡ್ಬೇಕು? ವಿಷ ಕೊಟ್ಟು ಸಾಯ್ಬೇಕಷ್ಟ. ಎಷ್ಟು ವರ್ಷದಿಂದ ನೀವು ನಾವು ಹೌದು, ನಾವು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. 40-50 ವರ್ಷ ಇಲ್ಲಿ ಜಾಗ ನಮ್ಗೆ ಇದೇ ಜೀವನ. ಅಜ್ಜಿ, ಇವಾಗ ನೀವು ಇಲ್ಲಿ ಅಂಗಡಿ ಹಾಕ್ಬೇಕಂತ ಅಂದ್ರೆ ನೀವೇನಾದ್ರೂ ಸರ್ಟಿಫಿಕೇಟ್ ತಗೊಂಡಿರ್ಬೇಕಂದ್ರೆ ವೆಂಡಿಂಗ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಒಂದು, ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ನಮ್ಗೆ ಯಾರು ಹೇಳಿಲ್ಲ, ನೀವೇ ಬಂದು ಹೇಳ್ತಾ ಇರೋದು ಇದೆಲ್ಲ. ನಾವು ಜೀವನ ಮಾಡೋದಕ್ಕೆ ಇದು ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ. ನಮಗೂ ವಯಸ್ಸಾಯ್ತು, ಬೇರೆ ಅದು ಇದು ಮಾಡೋಕ್ಕಾಗಲ್ಲ. ಎಲ್ಲ ನಮಗೂ ವ್ಯವಸ್ಥೆ ಮಾಡಿಕೊಡೋಕ್ಕೆ, ನಮಗೆ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಅವ್ರಿಗೆ ನಾವು ಇದು ಮಾಡೋಣ. ನಾವು ಸೈಡಲ್ಲಿ ತಾನೇ ಕೂತಿದ್ದೀವಿ, ರೋಡೆಲ್ಲ ದುಡ್ದಾಗಿಲ್ವಾ, ಆ ಥರ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಇದೇ ರೀತಿಯಾಗಿ ಬಹಳಷ್ಟು ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲಿ. ಎಲ್ಲರೂ ಕೂಡ ಬದುಕ್ತಾ ಇರೋವಂಥದ್ದು ಇವರ ದಿನನಿತ್ಯದ ಊಟಕ್ಕೋಸ್ಕರ. ಆಂಟಿ ನಮಸ್ತೆ. ನಮಸ್ಕಾರ. ಹೆಂಗೆ ಹೂ ರೇಟು? ಹೂವೆಲ್ಲ ತುಂಬಾ ರೇಟ್ ಆಯ್ತಕ್ಕ. ಹೌದಾ? ಇವಾಗ ನೆಕ್ಸ್ಟ್ ಇಲ್ಲಿ ಕುತ್ಕೊಳ್ಳಂಗಿಲ್ವಲ್ಲ, ಮಾರಕ್ಕೆ ಏನ್ ಮಾಡ್ತೀರಾ? ಅದೇ ನಮ್ದು ಹೊಟ್ಟೆ ಪಾಡು ಮಾರ್ಕೆಟ್ ಇದು ಬಿಟ್ಟ ಕೆಲಸ ಏನು ಹೋಗಂಗಿಲ್ಲ. ಇದು ಇಲ್ಲ ಅಂದ್ರೆ ಏನ್ ಮಾಡೋದು? ನಾವು ದುಡಿಯೋಕೆ ತುಂಬಾ ಕಷ್ಟ. ಇವಾಗಲೇ ತುಂಬಾ ಸಿಸ್ಟಮ್ ಆಗೋಯ್ತು. ಕಲ್ಲೆಲ್ಲ ಹಾಕ್ಬಿಟ್ರು, ಬೀದಿ ಮೇಲೆ ಇಡಬಾರ್ದು ಅಂತ ಇರೋರು. ಸೌಕಾರ ಇದ್ರೆ ಅಂಗಡಿ ಇದೆ ಮಾಡ್ತಾರೆ, ಅಂಗಡಿಯಲ್ಲಿ ಕುತ್ಕೊಂಡು. ನಾವು ಬಡವರು, ನಾವು ಎಲ್ಲಿ ಹೋಗಿ ಮಾಡೋದು? ಬೀದಿಯಲ್ಲೇ ಕುತ್ಕೊಂಡು ಮಾರ್ತೀವಿ. ಇದು ಬೇಡ ಅಂತ ಹೇಳ್ಬಿಟ್ರೆ ನಾವ್ ಏನ್ ಮಾಡೋದು ಹೇಳಿ? ಎಸ್ ನೋಡಿ, ಸುಮಾರು ಅಂಗಡಿಗಳು ಇದೇ ರೀತಿಯಾಗಿದೆ ಇಲ್ಲಿ. ನಾನು ತೋರಿಸ್ತಾ ಹೋದ್ರೆ ಇವಾಗ ನೀವು ನೋಡ್ತಾ ಇರ್ಬೋದು, ಅಷ್ಟುದ್ದಕ್ಕೂ ಕೂಡ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಪ್ರತಿನಿತ್ಯನೂ ಕೂಡ ಇದರಿಂದ ದುಡ್ಕೊಂಡು ತಿಂತಾ ಇದ್ದಾರೆ. ಗೌರ್ನಮೆಂಟ್ ಇಂದ ಏನೇನೋ ಬರ್ತಾ ಇರ್ಬೋದು, ಆದ್ರೆ ಇವರ ಒಂದು ಪ್ರತಿನಿತ್ಯದ ದುಡಿಮೆಗೆ ಕಲ್ಲು ಹಾಕುವಂತ ಕೆಲಸವನ್ನ ಸರ್ಕಾರ ಇದೀಗ ಮಾಡ್ತಾ ಇರುವಂತದ್ದು. ಹಾಗಾಗಿ ಮಾಡ್ತಾ ಇರೋದು ಒಳ್ಳೆ ಕೆಲಸನೇ, ಪಾದಾಚಾರಿಗಳಿಗೆ ಒಳ್ಳೇದಾಗತ್ತೆ. ಆದ್ರೆ ಇಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅದು ಕಷ್ಟವನ್ನ ಕೂಡ ತಂದೊಡ್ತಾ ಇದೆ. ಹಾಗಾಗಿ ನೋಡ್ತಾ ಹೋಗೋಣ, ಬೇರೆ ಪ್ರದೇಶಕ್ಕೆ ಹೋಗೋಣ, ಅಲ್ಲಿ ಯಾವ ರೀತಿ ಆಗಿದೆ ವ್ಯಾಪಾರಸ್ಥರ ಪರಿಸ್ಥಿತಿ, ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬನ್ನಿ ಹೋಗೋಣ.